ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು. ಒಂದೊಂದು ಸಾಕ್ಷ್ಯವನ್ನು ಬಿಡದ ಕಾಮಾಕ್ಷಿಪಾಳ್ಯ ಪೊಲೀಸರು ಈವರೆಗೂ 40ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳ ಸಂಗ್ರಹ. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರ. ಪ್ರಕರಣದಲ್ಲಿ ಈವರೆಗೂ 16 ಆರೋಪಿಗಳು ಅಂದರ್, ಮತ್ತೋರ್ವ ಆರೋಪಿ ರಾಜು ಎಸ್ಕೆ. ಕೊಲೆ ಮಾಡುವ ಉದ್ದೇಶ ನನಗಿರಲಿಲ್ಲ, ನಾನು ಜಸ್ಟ್ ವಾರ್ನ್ ಮಾಡಿದ್ದೀಯಷ್ಟೇ. ನಾನು ಬಂದ ಮೇಲೆ ಕೊಲೆ ಮಾಡಿ ಈಗ ನನ್ನ ತಲೆಗೆ ತಂದಿದ್ದಾರೆ. ವಿಚಾರಣೆಯಲ್ಲಿ ನಟ ದರ್ಶನ್ ಹೇಳಿಕೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯ ದೃಶ್ಯ ಸೆರೆ ಹಿಡಿದಿದ್ದ ಪವನ್ ತನ್ನದೇ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಶೇರ್. ಪವಿತ್ರ ಸೇರಿ ಮತ್ತೊಬ್ಬರಿಗೂ ವಿಡಿಯೋ ಕಳುಹಿಸಿದಂತೆ A3. ಮೈಸೂರಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ ಖಂಡಿಸಿ ಪ್ರತಿಭಟನೆ. ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಬಸವ ಬಳಗಗಳ ಒಕ್ಕೂಟದ ಆಕ್ರೋಶ. ಚಿತ್ರರಂಗದಿಂದ ದರ್ಶನ್ ಬ್ಯಾನ್ ಆಗಬೇಕು ಅಂತ ಒತ್ತಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.